ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಾಲಿನ ಪೌಡ್ರಿಂದ ಪನ್ನೀರ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ಹೊಸದಾಗಿ ಬಂದಿರೋ ಹೈಪ್ ಆಪ್ಷನ್ ಮೇಲೂ ಕೂಡ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ಪನ್ನೀರ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಕೊಡೋ ಅಂತ ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡಿ ಪನ್ನೀರ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಅರ್ಧ ಕೆಜಿ ಪ್ಯಾಕೆಟ್ ಇದೆ, ಮಿಲ್ಕ್ ಪೌಡ್ರ್ ಪ್ಯಾಕೆಟ್. ನಾನು ಅರ್ಧ ಕೆಜಿಲಿ ಫುಲ್ಲು ಮಾಡ್ತಾ ಇದ್ದೀನಿ. ನಾವು ಯಾವ ಬಟ್ಲು ಅಥವಾ ಲೋಟದಲ್ಲಿ ಮೆಜರ್ಮೆಂಟ್ನ ತಗೊಂಡಿರ್ತೀವಿ ಅದರಲ್ಲೇ ಸಹ ನೀರನ್ನು ಕೂಡ ಅಳತೆ ಮಾಡಿ ತಗೋಬೇಕಾಗುತ್ತೆ. ಹಾಗಾಗಿ ನೀಟಾಗಿ ಅಳತೆ ಮಾಡಿ ಹಾಕೊಳ್ಳಿ ಪೌಡ್ರನ್ನ. ನೋಡಿ, ಈ ಬಟ್ಲಲ್ಲಿ ಕರೆಕ್ಟಾಗಿ 2 ಬಟ್ಲಷ್ಟು ಇದೆ ಮಿಲ್ಕ್ ಪೌಡರು. ಅದೇ ಬಟ್ಲಲ್ಲಿ ನಾನು 6 ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನೀವು ಯಾವ ಬಟ್ಲು ಅಥವಾ ಲೋಟದಲ್ಲಿ ಪೌಡ್ರನ್ನ ಅಳತೆ ಮಾಡ್ಕೊಂಡಿರ್ತೀರೋ ಅದರಲ್ಲಿ 1 ಬಟ್ಲು ಪೌಡ್ರಿಗೆ 3 ಬಟ್ಲಷ್ಟು ನೀರನ್ನ ಸೇರಿಸ್ಬೇಕು. ಹಾಗಾಗಿ ನಾನು 2 ಬಟ್ಲು ಪೌಡ್ರ್ ಇದೆ ಅಲ್ವಾ, ಹಾಗಾಗಿ ನಾನು 6 ಬಟ್ಲು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈ ಹದದಲ್ಲಿ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗೆ ಬರುತ್ತೆ. ತುಂಬ ಗಟ್ಟಿನೂ ಆಗಲ್ಲ, ತೆಳ್ಳಗೂ ಆಗಲ್ಲ. ಪನ್ನೀರ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಗ್ಯಾಸ್ ಮೇಲೇ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಬಿಟ್ಟೇನೆ ಹಾಕೊತಾ ಇದ್ದೀನಿ. ಆದರೆ ನೀರು ಬಿಸಿ ಆಗಿಲ್ಲ, ಇನ್ನೂ ನೀರು ತಣ್ಣಗೆ ಇದೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೀರು ತುಂಬ ಕಾದ್ಮೇಲೆ ಹಾಕೊಂಡ್ರೆ ಗಂಟು ಆಗ್ಬಿಡುತ್ತೆ. ನೀರು ಸ್ವಲ್ಪ ಬೆಚ್ಚಗಿದ್ದಾಗಲೇ ಪೌಡ್ರನ್ನ ಹಾಕೋಬೇಕು, ಅಥವಾ ತಣ್ಣೀರಿಗೂ ಕೂಡ ಪೌಡ್ರನ್ನ ಹಾಕೊಂಡು ಕಲಿಸ್ಬಿಟ್ಟೇನೆ ನೀವು ಗ್ಯಾಸ್ ಮೇಲೂ ಕೂಡ ಇಟ್ಕೋಬೋದು. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ಹಾಕೊಂಡು ನೀಟಾಗಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು 2 ಕಪ್ ಪೌಡ್ರು ಫುಲ್ಲು ಹಾಕ್ತಾ ಇದ್ದೀನಿ. ಮಿಲ್ಕ್ ಪೌಡ್ರಿಂದ ತುಂಬ ಸ್ವೀಟ್ಗಳನ್ನು ಕೂಡ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೂಡ ಗಂಟು ಇರಬಾರ್ದು, ಗಂಟೆಲ್ಲ ನೀಟಾಗಿ ಹೊಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಮಿಲ್ಕ್ ಪೌಡ್ರಿಂದನೇ ಈಗ ಹಳ್ಳಿ ಕಡೆ ಎಲ್ಲ ಈಗ ಯಾವಾಗಲೂ ಹಾಲಿಲ್ಲ ಮನೇಲಿ ಅನ್ನೋದಿದ್ರೆ ಮಿಲ್ಕ್ ಪೌಡ್ರಿಂದ ಕೂಡ ಕಾಫಿ ಟೀ ಕೂಡ ಮಾಡ್ಕೊತಾರೆ. ಆರಾಮಾಗಿ ಕಾಫಿ ಟೀ ಕೂಡ ಮಾಡ್ಕೋಬೋದು ಮಿಲ್ಕ್ ಪೌಡ್ರಲ್ಲಿ. ಪನ್ನೀರೆಲ್ಲ ಹೊರಗಡೆ ತರ್ತೀವಿ ಅಂದರೆ ತುಂಬಾ ಕಾಸ್ಟ್ಲಿ ಇದೆ. ಹಾಗಾಗಿ ನೋಡಿ, ನಾವು ಆರಾಮಾಗೆ ಅಂಗನವಾಡಿಲಿ ಸಿಗೋ ಅಂಥ ಮಿಲ್ಕ್ ಪೌಡ್ರಿಂದನೇ ಆರಾಮಾಗಿ ಮನೆಯಲ್ಲೇ ಕೂಡ ಹೈಜೆನಿಕ್ ಆಗಿ ನಾವು ಪನ್ನೀರ್ನ ಮಾಡ್ಕೋಬೋದು. ಪನ್ನೀರ್ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಳಿಗೂ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ಪನ್ನೀರ್ನ ಇಷ್ಟಪಡ್ತಾರೆ. ಹಾಗಾಗಿ ಆರಾಮಾಗಿ ನಾವು ಮನೆಯಲ್ಲೇ ಪನ್ನೀರ್ನ ಮಾಡ್ಕೋಬೋದು. ನೋಡಿ, ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ 2 ನಿಂಬೆಹಣ್ಣನ್ನ ರಸನ ತಗೊಂಡಿದ್ದೀನಿ. ನೀವು ಸ್ವಲ್ಪ ಸ್ವಲ್ಪನೇ ನಿಂಬೆಹಣ್ಣಿನ ರಸನ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ, ಹೈ ಫ್ಲೇಮ್ ಇಟ್ಕೋಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನಿಂಬೆಹಣ್ಣು ರಸನ ಸೇರಿಸಿ ಈ ಥರ ಮಿಕ್ಸ್ ಮಾಡ್ತಾ ಇರಿ. ನೀವು ಒಂದೇ ಸಲ ಕೂಡ ನಿಂಬೆಹಣ್ಣು ರಸನ ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊಂಡು ತಿರುಗಿಸ್ತಾ ಇರಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಲು ಉಡಿತಾ ಇದೆ. ನಿಮಗೆ ಹಾಲಿಗಿಂತನೂ ಜಾಸ್ತಿ ಪನ್ನೀರ್ ಬರುತ್ತೆ ಮಿಲ್ಕ್ ಪೌಡ್ರಲ್ಲಿ. ಹಾಲಲ್ಲೇ ನಮಗೆ ಇಷ್ಟೊಂದು ಪನ್ನೀರೆಲ್ಲ ಮಾಡೋಕ್ಕಾಗಲ್ಲ, ಕಮ್ಮಿ ಬರುತ್ತದು. ಮಿಲ್ಕ್ ಪೌಡ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪನೇ ಹೊಡಿತಾ ಇದೆ. ನಾನಿಲ್ಲಿ ಅರ್ಧ ಕೆಜಿ ಪೌಡರ್ಗೆ ನಾನಿಲ್ಲಿ 2 ದೊಡ್ಡದು 2 ನಿಂಬೆಹಣ್ಣು ತಗೊಂಡಿದ್ದೀನಿ. ನೋಡಿ, ಈ ಥರ ನಿಂಬೆಹಣ್ಣನ್ನ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ತಾರೆ. ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಹಾಲು ಉಡಿತಾ ಇರೋದು? ನೋಡಿ, ಕಾಣಿಸ್ತಾ ಇದೆ ಮೇಲ್ಗಡೆ. ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಹೊಡ್ಕೊತಾ ಇದೆ ಹಾಲು. ನೋಡಿ, ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಮಗೆ ಹಾಲಲ್ಲೆಲ್ಲ ಇಷ್ಟೊಂದು ಬರಲ್ಲ ಪನ್ನೀರ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಕೆನೆ ಕೆನೆ ಥರ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಒಂದು ಸೊಪ್ಪು ಸೋಸೋ ಜಾಲರಿ ಬರುತ್ತಲ್ಲ, ಅದಕ್ಕೆ ಒಂದು ಬಟ್ಟೆನ ಹಾಕೊಳ್ಳಿ. ಒಂದು ಕಾಟನ್ ಬಟ್ಟೆ, ತೆಳ್ಳಗಿರೋ ಅಂಥ ಬಟ್ಟೆನ ಮೇಲೆ ಹಾಕ್ಕೊಂಡು, ಬಟ್ಟೆ ಅಥವಾ ವೇಲು ಯಾವುದಾದ್ರೂ ಆಗಲಿ, ದೊಡ್ಡ ಕರ್ಚಿಪ್ಪು ಅಥವಾ ವೇಲು ಯಾವುದನ್ನಾದ್ರೂ ಈ ಥರ ನೋಡಿ, ಈ ಥರ ನೀಟಾಗಿ ಕವರ್ ಮಾಡ್ಕೊಂಡು ಇದ್ರ ಮೇಲೆ
ಹಾಲನ್ನ ಹಾಕಬೇಕು. ಆವಾಗ ಹಾಲೆಲ್ಲ ಸೋರ್ಕೊಳ್ಳುತ್ತೆ, ಅದು ಕೆನೆ ಮಾತ್ರ ಉಳ್ಕೊಳ್ಳುತ್ತೆ. ಈ ಥರ ನಿಧಾನಕ್ಕೆ ಹಾಕ್ಕೊಳ್ಳಿ, ಬಿಸಿ ಇರುತ್ತೆ ತುಂಬ, ನಿಧಾನಕ್ಕೆ ನೋಡಿ ಹಾಕ್ಕೊಳ್ಳಿ. ಮತ್ತು ನೀವು ದಪ್ಪ ಬಟ್ಟೆನ ಹಾಕೋಬಾರ್ದು, ಬೇಗ ಹಿಡಿಯಲ್ಲ ಹಾಲು. ನೀವು ಸ್ವಲ್ಪ ತೆಳ್ಳಗಿರೋ ಅಂಥ ಬಟ್ಟೆನೇ ನೋಡಿ ಹಾಕ್ಕೊಳ್ಳಿ. ಈ ಥರ ನೀಟಾಗಿ ಹಾಲೆಲ್ಲ ನೀಟಾಗಿ ಕೆಳಗಡೆ ಸೋರ್ಕೊಳ್ಳುತ್ತೆ. ನೋಡಿ ಎಷ್ಟು ಬಂದಿದೆ, ಪನ್ನೀರ್ ಮಾಡ್ಕೋಬೋದು. ನಿಮಗೆ ಅರ್ಧ ಕೆಜಿಗಿಂತನೂ ಜಾಸ್ತಿನೇ ಪನ್ನೀರ್ ಬರುತ್ತೆ ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೆನೆ. ನಮಗೆ ಹಾಲಲ್ಲಿ ಇಷ್ಟೊಂದೆಲ್ಲ ಬರಲ್ಲ. ನಾವು 2 ಲೀಟ್ರು ಹಾಲಲ್ಲಿ ಮಾಡಿದ್ರೂ ಕೂಡ ಇಷ್ಟು ಪನ್ನೀರ್ ಕೂಡ ನಮಗೆ ಮಾಡ್ಕೊಳಕ್ಕಾಗೋದಿಲ್ಲ, ಕಮ್ಮಿ ಬರುತ್ತೆ ಇನ್ನೂ. ಹಾಗಾಗಿ ನೀವು ಮಿಲ್ಕ್ ಪೌಡ್ರಿಂದ ಆರಾಮಾಗಿ ಮಾಡ್ಕೋಬೋದು. ಈ ಥರ ಎಲ್ಲ ಸೋಸ್ಕೊಂಡು ಆದಮೇಲೆ ಮೇಲೆ ಸ್ವಲ್ಪ ತಣ್ಣೀರನ್ನ ಹಾಕೋಬೇಕು. ಆ ನಿಂಬೆಹಣ್ಣಿನ ಸ್ಮೆಲ್ಲೆಲ್ಲ ಇರುತ್ತಲ್ವ, ನೀವು ಮೇಲೆ ನೀರು ಹಾಕೋದ್ರಿಂದ ನಿಂಬೆಹಣ್ಣಿನ ಸ್ಮೆಲ್ ಕೂಡ ನೀಟಾಗಿ ಹೋಗುತ್ತೆ. ಈ ಥರ ಸ್ವಲ್ಪ ತಣ್ಣಗಾಗೋವರೆಗೂ ಒಂದು 2-3 ಸಲ ಮೇಲೆ ತಣ್ಣೀರನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬಿಸಿ ಕೂಡ ಇರುತ್ತೆ, ಕೈ ಹಾಕೋಕ್ಕಾಗಲ್ಲ. ಹಾಗಾಗಿ ಸ್ಪೂನಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೆಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ ಕೆಳಗಡೆ. ನೋಡಿ 2ರಿಂದ 3 ಸಲ ಚೆನ್ನಾಗಿ ಈ ಥರ ನೀರನ್ನ ಹಾಕಿ ಮಿಕ್ಸ್ ಮಾಡಬೇಕು. ನೀರಿಲ್ಲದೆ ಇರೋ ಥರ ನೀಟಾಗಿ ಸೋಸ್ಕೊಂಡಾದ್ಮೇಲೆ ನೋಡಿ ನೀಟಾಗಿ ಸೋಸ್ಕೊಂಡಿದ್ದೀನಿ, ನೀರು ಇಲ್ಲದೆ ಇರೋ ಥರ. ಈಗ ಇದನ್ನು ನೀಟಾಗಿ ಟೈಟಾಗಿ ಈ ಥರ ಸುತ್ತಿ ಇಟ್ಕೋಬೇಕು. ನಿಮಗೆ ಯಾವ ಶೇಪಿಗೆ ಸರ್ಕಲಿಗೆ ಬೇಕಾದರೆ ಸರ್ಕಲ್ಗೆ, ಸ್ಕ್ವೇರ್ಗೆ ಬೇಕಾದ್ರೆ ಸ್ಕ್ವೇರ್ ಥರ ಮಾಡ್ಕೊಂಡು ನೀಟಾಗಿ ಬಟ್ಟೆನ ಟೈಟಾಗಿ ಸುತ್ತಬೇಕು. ನೋಡಿ ಬಟ್ಟೆನ ಈ ಥರ ನೀಟಾಗಿ ಟೈಟಾಗಿ ಸುತ್ತಿ ಅದ್ರ ಮೇಲೆ ವೆಯ್ಟ್ ಇರೋ ಅಂಥದ್ದು ಕಲ್ಲು ಅಥವಾ ಬಾಕ್ಸು ಅಥವಾ ಏನಾದರೂ ವೆಯ್ಟ್ ಇರೋ ಅಂಥದ್ದನ್ನು ಅದ್ರ ಮೇಲೆ ಇಡಬೇಕು. ನಾನಿಲ್ಲಿ ವೆಯ್ಟ್ ಇರೋ ಅಂಥ ಒಂದು ಬಾಕ್ಸ್ನ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಒಂದು 4-5 ಅವರು ನಾನು ಹೀಗೆ ಬಿಡ್ತೀನಿ. ನೋಡಿ 5 ಅವರ್ ಆದಮೇಲೆ ನಾನು ತೆಗಿತಾ ಇದ್ದೀನಿ. ಈಗ ಬಟ್ಟೆನ ತೆಗೆದು ನಿಮಗೆ ಯಾವ ಶೇಪಿಗೆ ಬೇಕು ಪನ್ನೀರು ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರು. ನಾವು ಅಂಗಡಿಯಿಂದ ತರ್ತೀವಲ್ಲ ಪನ್ನೀರು, ಅದೇ ರೀತಿ ಇದೆ ಪನ್ನೀರು. ಅದೇ ಸೈಡಲ್ಲೆಲ್ಲ ಸ್ವಲ್ಪ ವೆಯ್ಟು, ಆ ಬಾಕ್ಸಿನ ವೆಯ್ಟ್ ಸೈಡಲ್ಲೆಲ್ಲ ಬಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಅದೇ ಥರ ಪುಡಿ ಪುಡಿ ಥರ ಇದೆ. ಮಿಡಲೆಲ್ಲ ವೆಯ್ಟ್ ಎಲ್ಲಿ ಚೆನ್ನಾಗಿ ನಾವು ಬಾಕ್ಸು ಅಥವಾ ಕಲ್ಲೇನಾರ ವೆಯ್ಟ್ ಇಡ್ತೀವಲ್ಲ ಆಗ ಈ ಥರ ನೀಟಾಗಿ ಬರುತ್ತೆ. ನೋಡಿ ಅರ್ಧ ಕೆಜಿಗಿಂತ ಜಾಸ್ತಿನೇ ಪನ್ನೀರ್ ಬಂದಿದೆ. ನೀವು ಒಂದ್ಸಲ ಮಿಲ್ಕ್ ಪೌಡ್ರಲ್ಲಿ ಪನ್ನೀರ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.